ಪ್ರತಿಷ್ಠಾಪನೆ ಗರ್ಭಗುಡಿಯೊಳಗಡೆ ರಾಮ ತಾನು ಜನ್ಮ ಪಡೆದಿರುವಂತಹ ಸ್ಥಳದಲ್ಲಿ ವಿರಾಜಮಾನನಾಗಿದ್ದಾನೆ. ನಾಳೆ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಅದಕ್ಕೆ ಸಾಕ್ಷಿ ಆಗೋದಕ್ಕೆ ನಾವೆಲ್ಲ ಕಾತರದಿಂದ ಕಾಯ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಿಂದಲೂ ಕೂಡ ಅನೇಕ ಮಠಮಾನ್ಯಗಳ ಶ್ರೀಗಳ ಆಗಮನ ಆಗ್ತಾ ಇತ್ತು. ಅದೇ ರೀತಿ ಇವತ್ತು ನಮ್ಮ ಜೊತೆಗೆ ಮಾಜಿ ಅಡ್ವೊಕೇಟ್ ಜನರಲ್ ಅಶೋಕ್ ಹಾರನಹಳ್ಳಿ ಅವರಿದ್ದಾರೆ. ಕಾರಣ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಹೋರಾಟಕ್ಕೆ ಅವರು ಕೂಡ ಆ ಹೋರಾಟದಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ವಿಚಾರ ನಾವು ಗಮನಿಸಲೇಬೇಕಾಗುತ್ತೆ. ಹಾಗಾಗಿ ಅವರಿಗೆ ಎಷ್ಟು ಖುಷಿ ಆಗ್ತಾ ಇದೆ ಈ ಹೋರಾಟ ಮಾಡಿ ರಾಮ ಜನ್ಮಭೂಮಿಯಲ್ಲಿ ಮಂದಿರ ನಿರ್ಮಾಣ ಆಗಿರುವಂತಹ ಕ್ಷಣಗಳಿಗೆ ಅವರು ಸಾಕ್ಷಿ ಆಗ್ತಾ ಇರೋದ್ರಿಂದ ಸರ್ ತಾವು ಕೂಡ ಹೋರಾಟ ಮಾಡಿದವರು ಮಂದಿರ ಆಗಲೇಬೇಕು ಅಂತ ಈಗ ಅದೇ ಕ್ಷಣಗಳನ್ನ ನಾವೆಲ್ಲ ಕಣ್ತುಂಬಿಕೊಳ್ತಾ ಇದ್ದೀವಿ. ಹೇಗೆ ಅನ್ಸುತ್ತೆ ಸರ್ ಆ ಹೋರಾಟದ ಹಾದಿ ಹೇಗಿತ್ತು, ಈ ಸಂಭ್ರಮದ ಕ್ಷಣಗಳು ಹೇಗಿದೆ? ಈ ಅಯೋಧ್ಯೆಯ ಕ್ಷೇತ್ರದಲ್ಲಿ ಯಾವಾಗ ವಿಕ್ರಮಾದಿತ್ಯನ ಕಾಲದಲ್ಲಿ ಒಂದು ಕಟ್ಟಿದ್ದಂಥ ಮಂದಿರ ನಾಶವಾಗಿ ಅವತ್ತು ಯಾವಾಗ ಮಸೀದಿ ನಿರ್ಮಾಣವಾಯಿತು 500 ವರ್ಷದಿಂದ, ಅವತ್ತಿನಿಂದ ಸತತವಾಗಿ ಸನಾತನ ಧರ್ಮೀಯರು ಇದರ ಬಗ್ಗೆ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. 1850ರಿಂದ ನಂತರ ನ್ಯಾಯಾಲಯದಲ್ಲಿ ಪ್ರಕರಣಗಳ ದಾಖಲೆ ಆಗಿವೆ. ರೆಕಾರ್ಡೆಡ್ ಕೋರ್ಟ್ ಪ್ರೊಸೀಡಿಂಗ್ಸಲ್ಲಿ ಏನಂತ ಬರೆದಿದ್ದಾರೆ ಅಂತ ಹೇಳಿದರೆ, ಇದೆಲ್ಲ ಹವನ ಹೋಮಗಳು ನಡೀತಾ ಇದ್ದು ಹಿಂದೂಗಳು ಸತತವಾಗಿ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಹಾಗಾಗಿ ಅನೇಕ ವರ್ಷಗಳ ಕಾಲ 1949ರಲ್ಲಿ ಗೋಪಾಲ್ ವಿಶಾರದ್ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ ಮೊಕದ್ದಮೆಯನ್ನು ದಾಖಲು ಮಾಡ್ತಾನೆ. ಆ ದಾಖಲು ಮಾಡಿದ ಮೊಕದ್ದಮೆ ತೀರ್ಮಾನವಾಗೋಕ್ಕೆ ಮುಂಚೆನೇ ಆತ 86ರಲ್ಲಿ ತೀರು ಹೋಗ್ತಾನೆ. ಆದರೂ ಸಹ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಈ ಜಾಗವನ್ನು ವಿಭಜನೆ ಮಾಡಿಕೊಟ್ಬಿಡ್ತಾರೆ. ಆದರೆ ಅದು ಯಾರಿಗೂ ಸಮಾಧಾನ ಆಗೋಲ್ಲ. ಅದರಿಂದ ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಹಿಂದೂಗಳ ಮನಸ್ಸಿಗೆ ಸಮಾಧಾನ ಆಗತಕ್ಕಂಥ ತೀರ್ಪಾಗಿ ಇವತ್ತು ಬಂದಿರೋದು. ಇಡೀ ಸನಾತನ ಬರೀ ಇಂಡಿಯಾದ ಒಂದೇ ಅಲ್ಲ, ಕಾಂಬೋಡಿಯಾ ಇರ್ಬೋದು, ಲಾವೋಸ್ ಇರ್ಬೋದು, ಮಿಡ್ಲ್ ಈಸ್ಟ್ ಇರ್ಬೋದು, ಅಮೇರಿಕಾ, ಯುರೋಪ್ ಇರ್ಬೋದು, ಎಲ್ಲ ಕಡೆಯೂ ಸಹ ಜನರಲ್ಲಿ ಒಂದು ಸಂಭ್ರಮದ ವಾತಾವರಣ ಮೂಡಿದೆ. ಹಾಗಾಗಿ ಈ ರಾಮನನ್ನು ಪ್ರತಿಷ್ಠಾಪನೆ ಮಾಡೋದು ಸನಾತನ ಧರ್ಮೀಯರನ್ನೆಲ್ಲ ಒಂದುಗೂಡಿಸಿ ಇಡೀ ವಿಶ್ವ ಭ್ರಾತೃತ್ವವನ್ನು ಕಲ್ಪಿಸ್ತಕ್ಕಂಥ ಒಂದು ಸಂದರ್ಭ ಆಗಿದೆ. ಈ ಒಂದು ಅಯೋಧ್ಯೆಯಲ್ಲಿ ಜನರ ಸಂತೋಷ ತುಳ್ಕಾಡೋದನ್ನು ನೀವೆಲ್ಲ ನೋಡ್ತಾ ಇದ್ದೀರಾ. ಎಲ್ಲರಲ್ಲೂ ಭಜನ, ಜನರಲ್ಲಿ ಒಂದು ಉತ್ಸಾಹ ನಡೆದಿದೆ. ಇದು ಭಾಳ ಒಂದು ವಿಶೇಷ. ಅಂದರೆ ನ್ಯಾಯಾಲಯದಲ್ಲೇ ಹೋರಾಟ ಮಾಡಿ ಹಿಂದೂಗಳು ಇವತ್ತು ದೇವಸ್ಥಾನ ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭ ಆಗಿದೆ. ಮರ್ಯಾದಾ ಪುರುಷೋತ್ತಮ ಅಂತ ನಾವು ಯಾವನ್ನ ಕರಿತೀವೋ ಆತನಿಗೆ ಒಂದು ದೇವಸ್ಥಾನ ಇಲ್ಲದ ಒಂದು ಪರಿಸ್ಥಿತಿ ಬಂದಿತ್ತು. ರಾಮವು ವಿಗ್ರಹವಾನ್ ಧರ್ಮ ಅಂತ ಹೇಳ್ತಾರೆ. ಹಾಗೆ ಧರ್ಮವನ್ನು ಪ್ರತಿನಿಧಿಸ್ತಕ್ಕಂಥ ರಾಮನಿಗೆ ಆ ಔನ್ನತ್ಯವನ್ನು ತೋರಿಸ್ತಕ್ಕಂಥ ಒಂದು ವಿಶಾಲವಾದ ದೇವಸ್ಥಾನ ನಿರ್ಮಾಣವಾಗಬೇಕಾಯಿತು. ಇವತ್ತಾಗಿದೆ. ನಮಗೆಲ್ಲರೂ ಬಹಳ ಮನಸ್ಸಿಗೆ ಸಮಾಧಾನ, ಸಂತೋಷ ಆಗಿದೆ. ಇಡೀ ರಾಷ್ಟ್ರದಲ್ಲ, ಹೊರರಾಷ್ಟ್ರದಿಂದ ಜನಗಳೆಲ್ಲ ಬಂದಿದೆ, ಸಂಭ್ರಮಿಸ್ತಾ ಇದ್ದಾರೆ. ಇದೊಂದು ಭಾಳ ಒಂದು ಮುಖ್ಯವಾದಂಥ ದೇಶದ ಇತಿಹಾಸದಲ್ಲೇ ಮುಖ್ಯವಾದ ಘಟ್ಟ ಅಂತ ಭಾವಿಸ್ತೀವಿ. ತಾವು ರಾಮ ಮಂದಿರ ಆಗಬೇಕು ಅಂತ ಹೋರಾಡಿದವರು, ಅದ್ರ ಜೊತೆಗೆ ತಾವು ಕೂಡ ಮಾಜಿ ಅಡ್ವೊಕೇಟ್ ಜನರಲ್ ಕೂಡ ಹೌದು. 500 ವರ್ಷಗಳ ಸಂಘರ್ಷ ಸರ್. ಇಷ್ಟು ದೊಡ್ಡ ಮಟ್ಟದ ಹೋರಾಟ ಆಗಬೇಕಾಗಿತ್ತ ಒಂದು ಮಂದಿರ ನಿರ್ಮಾಣಕ್ಕಾಗಿ ಯಾಕಿಷ್ಟು ಸಮಯ ತೆಗೆದುಕೊಳ್ತು? ಯಾಕಿಷ್ಟು ಹೋರಾಟಗಳಿಗೆ ಸಾಕ್ಷಿ ಆಗಬೇಕಾಯಿತು ಈ ರಾಮ ಜನ್ಮಭೂಮಿ ಅಂತ? ಅಂದರೆ ಈಗ ನಮ್ಮ ಹಿಂದೂಗಳು ಬಹಳ ತಾಳ್ಮೆಗೆ ಹೆಸರುವಾಸಿ. ಯಾವತ್ತೂ ಸಹ ಇದನ್ನು ನಮ್ಮ ದೇಶವನ್ನು ಅನೇಕ ಪರದೇಶದವರು ಬಂದು ಆಕ್ರಮಣ ಮಾಡಿ ನಮ್ಮ ದೇಶದ ಸಂಸ್ಕೃತಿಯನ್ನೇ ನಾಶ ಮಾಡಿದ್ರು. ಆದರೆ ಅದಾದ ನಂತರ ಯಾವತ್ತೂ ಸ್ವಾತಂತ್ರ್ಯ ಬಂದ ನಂತರ ಒಂದು ರೀತಿ ಅಲ್ಪಸಂಖ್ಯಾತರನ್ನು ಓಲೈಸ್ತಕ್ಕಂಥ ಒಂದು ಸಂದರ್ಭ, ಪರಂಪರೆ ಬಂದೋಯ್ತು. ರಾಜಕೀಯವಾಗಿ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳೋದರಲ್ಲಿ ಸರ್ಕಾರಗಳು ವಿಫಲವಾಯಿತು. ಆ ದೃಷ್ಟಿಯಲ್ಲಿ ಕೊನೆಗೆ ನ್ಯಾಯಾಲಯ ತೀರ್ಮಾನ ಮಾಡೋದ್ರಿಂದನೇ ಸಹ ಇದು ಅವಕಾಶ ಆಯಿತು ಹೊರತು ಸರ್ಕಾರಗಳಿಗೆ ಬಿಟ್ಟಿದ್ದರೆ ಈ ಒಂದು ಅವಕಾಶವು ನಮಗೆ ಕೈ ತಪ್ಪು ಹೋಗಿತ್ತು. ಹಾಗಾಗಿ ಇದು ಇಷ್ಟು ವರ್ಷಗಳು ತೆಗೆದುಕೊಳ್ಬೇಕಾಯ್ತು. 500 ವರ್ಷಗಳ ಸಂಘರ್ಷ ಕಂಡಂಥ ಭೂಮಿಯಲ್ಲಿ ಕರಸೇವಕರ ಹೋರಾಟಕ್ಕೆ ಜಯ ಸಿಕ್ಕಿರುವಂಥ ಪರವಾಗಿ ಈಗ ರಾಮ ಜನ್ಮಭೂಮಿಯಲ್ಲಿ ಮಂದಿರ ನಿರ್ಮಾಣ ಆಯಿತು. ಅದೇ ಗರ್ಭಗುಡಿಯಲ್ಲಿ ನೋಡಿ ಸರ್, ನಮ್ಮ ಕರ್ನಾಟಕದ ಶಿಲ್ಪಿ ಕೆತ್ತಿರುವ ರಾಮಲಾಲ ಮೂರ್ತಿ ವಿರಾಜಮಾನನಾಗಿದ್ದಾನೆ. ಎಷ್ಟು ಖುಷಿ ಆಗುತ್ತೆ ಸರ್, ಎಷ್ಟು ಹೆಮ್ಮೆ ಆಗುತ್ತೆ. ಅನೇಕ ಕರ್ನಾಟಕದ ಜನ ಇದಕ್ಕೆ ಹೋರಾಟ ಮಾಡಿದ್ದಾರೆ. ನಮ್ಮ ಪೇಜಾವರದ ಮಠಾಧೀಶ್ವರ ನೇತೃತ್ವದಲ್ಲಿ ಹೋರಾಟ ಆಗಿದೆ. ಹಾಗಾಗಿ ನಮ್ಮ ರಾಜ್ಯದವರೇ ಆದಂಥ ಶಿಲ್ಪಿಯ ಮೂರ್ತಿ ಬಂದಿರೋದು ಕರ್ನಾಟಕದವರಿಗೆ ಒಂದು ಹೆಚ್ಚಿನ ಗರಿಮೆ ಕೊಡ್ತಕ್ಕಂಥ ಒಂದು ವಿಷಯ ಅಂತ ಭಾವಿಸ್ತೀನಿ. ಹೇಳ್ತೀರಿ ಸರ್ ಕೊನೆಯದಾಗಿ, ಈ ಚಳಿಯ ಮಧ್ಯದಲ್ಲಿ ಯಾವುದನ್ನ ಲೆಕ್ಕಿಸದೆ ದೇಶ, ನೀವೇ ಹೇಳಿದ್ರಿ ವಿದೇಶಗಳಿಂದಲೂ ಕೂಡ ಭಕ್ತಾದಿಗಳ ಆಗಮನ ಆಗ್ತಾ ಇದೆ, ಏನು ಹೇಳ್ತೀರಿ? ಇನ್ನೇನು ಕೆಲ ಗಂಟೆಗಳು ಮಾತ್ರ ಬಾಕಿ ಉಳ್ಕೊಂಡಿದೆ.
ಇದು ಬಹಳ ಅನೇಕ ವರ್ಷಗಳಿಂದ ಕಾದಂಥ ಗಣ ಇನ್ನು ಒಂದು ವರ್ಷದಲ್ಲಿ ಇನ್ನೊಂದು ದಿನದಲ್ಲಿ ನಾವು ಕಂಡು ಬರ್ತಾ ಇದೆ. ನಮ್ಮ ಇಡೀ ಭಾರತೀಯರಿಗೆಲ್ಲರೂ ಸಹ ಅತ್ಯಂತ ಸಂಭ್ರಮ ಮತ್ತು ಸಂತಸದ ಗಣ. ಭಾರತೀಯ ಸನಾತನ ಧರ್ಮದ ಇತಿಹಾಸದಲ್ಲೇ ಇದೊಂದು ಪರ್ವಕಾಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಧನ್ಯವಾದಗಳು ಸರ್, ಧನ್ಯವಾದಗಳು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಇದು ನೋಡಿ, ಹೋರಾಟದಲ್ಲಿ ಭಾಗಿಯಾದವರು ಮಾಜಿ ಅಡ್ವೊಕೇಟ್ ಜನರಲ್ ಅಶೋಕ್ ಹಾರನಹಳ್ಳಿ ಅವರ ಮಾತುಗಳಿದು. ಸಂಘರ್ಷ ಕಂಡ ಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿರೋದು ಸನಾತನ ಧರ್ಮವನ್ನ ಒಂದುಗೂಡಿಸುವ ಸಂಕೇತ. ರಾಮ ಮಂದಿರ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದರ ಜೊತೆಗೆ ಮುಂದಿನ ಸುದ್ದಿಗಳನ್ನ ಕೂಡ ನಾವೀಗ ಗಮನಿಸ್ತಾ ಹೋಗೋಣ. ಸಹಜವಾಗಿ ರಾಮನೂರಿನಲ್ಲಿ ದೊಡ್ಡ ಮಟ್ಟದ ಸಂಭ್ರಮ ಮನೆ ಮಾಡಿದೆ. ಸಾಕಷ್ಟು ಜನ ಭಕ್ತಾದಿಗಳು ದೇಶದ ಮೂಲೆ ಮೂಲೆಯಿಂದ ಆಗಮಿಸ್ತಾ ಇದ್ದಾರೆ ರಾಮನೂರಿಗೆ. ಅವರ ಸಂಭ್ರಮಕ್ಕೆ ಪಾರವೇ ಇಲ್ಲ ಅಂತ ಹೇಳಬಹುದು. ನಾವು ಕೂಡ ಅವರ ಸಂಭ್ರಮವನ್ನ ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಮಾತನಾಡಿಸಿದ ಸಂದರ್ಭದಲ್ಲಿ ಅವರು ಮಾತನಾಡ್ತಾ ಇದ್ದಿದ್ದು ಒಂದೇ ಮಾತು, ಜೈ ಶ್ರೀರಾಮ್ ಅನ್ನೋದು ಬಿಟ್ರೆ ಬೇರೆ ಯಾವ ಮಾತುಗಳು ಕೂಡ ಕೇಳೋದಕ್ಕೆ ಸಿಗ್ತಾ ಇಲ್ಲ. ಅಷ್ಟು ದೊಡ್ಡ ಮಟ್ಟದ ಸಂಭ್ರಮ ರಾಮನೂರಿನಲ್ಲಿ ಮನೆ ಮಾಡಿರೋದು. ಭಕ್ತಾದಿಗಳ ಭಕ್ತಿಗೆ ಪಾರವೇ ಇಲ್ಲ. ನೂರಿನಲ್ಲಿದ್ದೀವಿ, ರಾಮ ಮಂದಿರ ನಿರ್ಮಾಣ ಆಗಿದೆ. ಇದೀಗ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ಉಳಿದಿರೋದು ಕೆಲ ಗಂಟೆಗಳು. ಹೀಗಾಗಿ ಕರ್ನಾಟಕದಿಂದ ಕೂಡ ಅನೇಕ ಮಂದಿ ರಾಮ ಭಕ್ತರು ಅಯೋಧ್ಯೆಗೆ ಆಗಮಿಸುತ್ತಿದ್ದಾರೆ. ಅಂಥದ್ದೇ ಮೂವರು ಕನ್ನಡಿಗರು ನಮ್ಮ ಜೊತೆಯಲ್ಲಿದ್ದಾರೆ. ರಿಪಬ್ಲಿಕ್ ಕನ್ನಡದ ತಂಡದ ಜೊತೆಯಲ್ಲಿ ಅಯೋಧ್ಯೆಯಲ್ಲಿ ಮಾತನಾಡಿಸೋಣ. ಸರ್ ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಧನಂಜಯ ಅಂತ ಮ್ಯಾಮ್. ಎಲ್ಲಿಂದ ಬಂದಿರಿ ಸರ್? ಕರ್ನಾಟಕ. ನಾನು ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕಿಂದ ಬಂದಿದ್ದೀನಿ ಮ್ಯಾಮ್. ಸೊ ಸಂತ ಸಂಪ್ರದಾಯದಲ್ಲಿ ನಮ್ಮ ಗುರುಗಳಾದಂತಹ ಶೂರ್ಕರ್ ಮಹಾರಾಜ್ ಅಂತೇಳಿ ಕರ್ನಾಟಕ ಮಠದಿಂದ ಆಮಂತ್ರಣ ಬಂದಿದೆ. ಸೊ ಇವತ್ತಿಷ್ಟು ಆನಂದ, ಉತ್ಸಾಹ, ಖುಷಿ ಬರ್ತಾ ಇದೆ ಅಂದರೆ ನೋಡಿ, ಹೋಗೋ ಬರೋ ಜನ ಎಲ್ಲ ಪರಿಚಯ ಇದೆ ಇಲ್ಲೋ ಗೊತ್ತಿಲ್ಲ, ಆದರೆ ಜೈ ಶ್ರೀರಾಮ್ ಅನ್ನುವಂಥ ಘೋಷ ಮುಖದ ಮೇಲೆ ನೋಡಿದ ತಕ್ಷಣ ಹೇಳ್ತಾ ಇದ್ದಾರೆ. ಇಂಥ ಉತ್ಸಾಹ ಭಾಳ ವರ್ಷದಿಂದ ಕಾಯ್ಕೊಂಡ್ಬಂದಿತ್ತು. ನಾನು ಚಿಕ್ಕವನಾದರೂ ನಮ್ಮ ಸದ್ಗುರುಗಳು ನನಗೇನಂದ್ರೆ, ಶ್ರೀರಾಮಚಂದ್ರ ಪ್ರಭು ಬರ್ತಾ ಇದ್ದಾರೆ, ನಿನಗೆ ಆಮಂತ್ರಣ ಬರುತ್ತೆ, ಹೋಗೋಣ ಅಂದ ತಕ್ಷಣ ಆಮಂತ್ರಣ ಜೊತೆಗೆ ಸದ್ಗುರುಗಳು ಸಹ ನನ್ನನ್ನು ಕರ್ಕೊಂಬಂದು ಇವತ್ತು ದರ್ಶನ ಮಾಡ್ತಾ ಇದ್ದೀನಿ. ನನ್ನಂಥ ಭಾಗ್ಯ ಇಲ್ಲ, ದರ್ಶನ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಆದರೆ ಈ ಪುಣ್ಯ ಭೂಮಿಯಲ್ಲಿ ನಾವು ಬರೀ ಸ್ಪರ್ಶ ಮಾಡಿದ್ರಲ್ಲಮ್ಮ, ಇದಕ್ಕಿಂತ ಪುಣ್ಯದ ಭಾಗ್ಯ ನನಗೆ ಇನ್ನೂ ಸಿಗಲ್ಲ ಅಂತ ಅನಿಸುತ್ತೆ. ಗುರುಗಳೇ, ತಾವೇನು ಹೇಳ್ತೀರಿ? ಅಂದರೆ ಸಂಘರ್ಷವನ್ನು ಕಂಡು ನಂತರದಲ್ಲಿ ನಿರ್ಮಾಣವಾಗಿರುವ ಮಂದಿರ ಇದು. ಹೀಗಾಗಿ ರಾಮನನ್ನು ಉಳಿಸ್ಕೊಳ್ಳೋದು, ಮಂದಿರವನ್ನು ಉಳಿಸ್ಕೊಳ್ಳೋದು ಸಮಸ್ತ ಸನಾತನ ಧರ್ಮದ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಕೂಡ. ಹೇಗಾಗಬೇಕು ಆ ಜವಾಬ್ದಾರಿಯ ನಿರ್ವಹಣೆ? ಇದು ನಮ್ಮ ಕರ್ನಾಟಕ ರಾಜ್ಯ ಒಳಗೆ ಇರ್ತಕ್ಕಂಥ ಹಿಂದೂ ಜನರದು ಪ್ರತಿಯೊಬ್ಬರದು ಇದು ಪ್ರಥಮತಃ ನನಗೆ ಅನ್ನಿಸ್ತೈತಿ, ಎಲ್ಲರದು ಅಧಿಕಾರ ಐತಿ. ಯಾಕಂದರೆ ಹಿಂದೂ ಸಂಸ್ಕೃತಿ, ಸನಾತನ ಧರ್ಮ ಭಾಳ ಹಳೆ ಧರ್ಮ ಇದು. ಇಂಥ ಹಳೆ ಧರ್ಮ, ಹಳೆ ಸಂಸ್ಕೃತಿ ಒಳಗಿರ್ತಕ್ಕಂಥ ನಾವೆಲ್ಲರೂ ಹಿಂದೂರು, ಇದು ನಮ್ಮದು ಆದ್ಯ ಕರ್ತವ್ಯ ಇದೆ. ಇಂಥ ಮಹಾನ್ ಪರ್ವಕಾಲ ನಾಳೆ ನಮ್ಮ ಭಗವಾನ್ ಶ್ರೀ ಸಾಕ್ಷಾತ್ ಪ್ರಭು ರಾಮಚಂದ್ರದ ಪ್ರತಿಷ್ಠಾಪನೆ ಆಗ್ತಾಯಿದೆ. ಅನೇಕ ದಿವಸದ ಇದು ಪ್ರತೀಕ್ಷೆ ಇದ್ದು, ಅನೇಕ ದಿವಸದ ಪ್ರತೀಕ್ಷಾ ಸಾಕ್ಷಾತ್ ನಾಳೆ ನಮ್ಮ ಎಲ್ಲರ ಸಾಕ್ಷಿಲಿಂದ, ಯಾಕಂದರೆ ನಮ್ದು ಎಲ್ಲರದು ಹಿಂದಿನ ಒಂದು ಭಾಗ್ಯ ಐತಿ. ನಾವು ಈ ಶತಮಾನದಲ್ಲಿ ಅದೀವಿ, ಸ್ವತಃ ನಾವು ನಮ್ಮ ಕಣ್ಣಿಂದ ನೋಡ್ತಾ ಇದ್ದೀವಿ ಭಗವಾನ್ ಪ್ರಭು ರಾಮಚಂದ್ರದ ಗುಡಿ ಇಲ್ಲಿ ಆಗ್ತಾಯಿದೆ. ಇದು ಪ್ರತಿಯೊಬ್ಬರದು ಮೂಲತಃ ನನಗೆ ಅನಿಸ್ತೈತಿ ಆದ್ಯ ಕರ್ತವ್ಯ. ನಾಳೆ ಎಲ್ಲರೂ ಇಲ್ಲೇ ಬರಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಇಲ್ಲಿ ನೋಡಿದಂಥ ವ್ಯವಸ್ಥೆ, ಇವರೆಲ್ಲರೂ ನಮಗೆ ಮಹಾರಾಜರಿಗೆ ಯಾರ್ಯಾರು ಸಾಧು ಪುರುಷರಿದ್ದಾರೆ, ಸಾಧುಗಳಿಗೆ ಎಲ್ಲರಿಗೆ ಆಮಂತ್ರಿತ ಮಾಡಿದ ನಂತರ ಇಲ್ಲಿ ನೋಡಿದೆ ಅಂದರೆ ವಾತಾವರಣ ಸಾಕ್ಷಾತ್ ವಿಠ್ಠಲಮಯ ಹೆಂಗೆ ಪಂಢರಪುರ ಒಳಗೆ ಆಷಾಢ ಕಾರ್ತಿಕ ವಾರಿ ಒಳಗೆ ಆಗ್ತೈತೆಲ್ಲ, ಸೇಮ್ ಅದೇ ಥರ ಈ ರಾಮ ಭೂಮಿ ಒಳಗೆ ಆಗಿದೈತಿ. ಸಾಕ್ಷಾತ್ ಭಗವಾನ್ ಪ್ರಭು ರಾಮ 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 ಎಲ್ಲೇ ನೋಡ್ತೀರ ಅಲ್ಲಿ ಬರೀ ರಾಮ ರಾಮ ಆಗಿದೈತಿ. ಭಗವಾನ್ ನಾಳೆ ಪ್ರತಿಷ್ಠಾಪನೆ ಆಕೈತಿ. ಅದಕ್ಕೆ ಆ ಆನಂದಕ್ಕೋಸ್ಕರವಾಗಿ ಎಲ್ಲರಿಗೆ ಮೂಲತಃ ಎಲ್ಲರೂ ತಮ್ಮ ಮನೆ ಒಳಗೆ ಕೂಡ ಈ ನಾಳೆ ದಿವಸ ಆಚರಣೆ ಮಾಡಿರಿ, ದೀಪ ಹಚ್ಚಿರಿ, ದೀಪಾವಳಿ ಮಾಡಿರಿ. ಒಳ್ಳೆ ರಾಮ ರಾಮ ಅಂತ ಹೆಸರು ತಗೊಂಡು ಅನ್ನಛತ್ರ ಎಷ್ಟು ಎಲ್ಲೇ ನೋಡ್ತೀವಿ ಎಲ್ಲೇ ಬರೀ ರಾಮ ರಾಮ ಆಗಿದೈತಿ. ಇಂಥ ಆನಂದ ಕ್ಷೇತ್ರದ ಸಾಕ್ಷಿದಾರ ನಾವು ಎಲ್ಲರಾಗಿವೆ. ಇದು ಹಿಂದಿನ ಜನ್ಮದ ನಿಜವಾಗಲೂ ನಮ್ಮದು ಏನಾದರೂ ಭಾಗ್ಯ ಐತಿ. ಅದಕ್ಕೆ ಇಂಥ ಪುಣ್ಯ ಕ್ಷೇತ್ರಗಳಿಗೆ ನಾವು ಎಲ್ಲರೂ ಬಂದೀವಿ. ನಿಜ. ಈ ಕೆಲವೊಬ್ಬರು ಹೇಳಿಕೆಗಳು ಅಥವಾ ಕೆಲವೊಂದು ಸತಿ ಸಂದರ್ಭಗಳು ಹೇಗೆ ಬರುತ್ತೆ ಅಂತಂದರೆ, ಶಿವಭಕ್ತರು ಬೇರೆ, ವಿಷ್ಣುವಿನ ಭಕ್ತರು ಬೇರೆ, ಕೃಷ್ಣನ ಆರಾಧಕರು ಬೇರೆ, ದೇವಿಯನ್ನು ಉಪಾಸನೆ ಮಾಡೋರು ಬೇರೆ. ಆದರೆ ಈ ರಾಮ ಅನ್ನೋ ಒಂದು ಹೆಸರು, ರಾಮ ಮಂದಿರ ಉದ್ಘಾಟನೆ ಅನ್ನೋ ಒಂದು ಕಾರ್ಯಕ್ರಮ ಎಲ್ಲರನ್ನ ಕೂಡ ಒಂದುಗೂಡಿಸ್ಬಿಟ್ಟಿದ್ಯಾ ಅಂತ ಹೇಳಿ ಎಲ್ಲ ನೋಡಿದೆ ಅಂದರೆ ಭಕ್ತರ ಭೇದ ಮಾಡಿದೆ ಅಂದರೆ ಇನ್ನೇನು ಉಪಯೋಗ ಇಲ್ಲ. ಹರಿ ಅದೇ, ಶಿವ ಅದೇ, ಪಾಂಡುರಂಗ ಅದೇ, ರಾಮ ಅದೇ. ಯಾಕಂದರೆ ನಮ್ಮ ವಾರ್ಕರಿ ಸಂಪ್ರದಾಯದ ಒಂದು ತತ್ವ ಐತಿ, ಏಕ ಹರಿಯಾತ್ಮ ಜೀವ ಶಿವ ಸಮ ವಾಯಾತು ದುರ್ಗಮನ ಗಾಲಿಮನ. ಸಂತ ಜ್ಞಾನೇಶ್ವರ ಮಹಾರಾಜ್ ನಮ್ಮ ಸಂತ ಸಂಪ್ರದಾಯ ಒಳಗೆ ಹೇಳಿದ್ದಾರೆ, ಹರಿಹರ ಭೇದ ನಾಹಿ ನಕ ಕರುವಾದ. ವಾಸ್ತವಿಕ ನೋಡಿದೆ ಅಂದರೆ ಭೇದ ಅನ್ನೋದು ನಮ್ಮ ಸಂಪ್ರದಾಯ ಒಳಗೆ, ನಮ್ಮ ಸಂಸ್ಕೃತಿ ಒಳಗೆ ಎಲ್ಲೇ ಇಲ್ಲ.
ಪರಮಾತ್ಮ ಹರಿ ಅದೇನ ಪಾಂಡುರಂಗ ಅದೇ ಎಲ್ಲ ಪಾಂಡುರಂಗ ಅದು ಐತಿ, ಹರಿ ಅದೈತಿ, ಸಾಕ್ಷಾತ್ ಪ್ರಭು ರಾಮಚಂದ್ರ ಅದೈತಿ. ಪ್ರತಿಯೊಂದು ಯುಗದಲ್ಲಿ ಪರಮಾತ್ಮ ಅವತಾರ ಕಾರ್ಯ ತಗೊಂಡು ಬಂದಿದ್ದಾರೆ. ಯಾಕಂದರೆ ಭಗವದ್ಗೀತಾ ಒಳಗೆ ಸುಂದರವಾಗಿ ಉತ್ತರ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಿದ್ರು. ಪವಿತ್ರನಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಪ್ರತಿಯೊಂದು ಯುಗದಲ್ಲಿ ಪರಮಾತ್ಮ ಅವತಾರ ತಗೊಂಡು ಬಂದಿದೈತಿ. ಅದಕ್ಕೆ ನಾವು ಇವತ್ತಿನ ಯುಗದಲ್ಲಿ ನೋಡಿದಂದರೆ ಇದು ಕಲಿಯುಗದಲ್ಲಿ ಸಾಕ್ಷಾತ್ ಪಾಂಡುರಂಗ ಐತಿ. ಅದೇ ಪಾಂಡುರಂಗ ಸ್ವರೂಪ ಸಾಕ್ಷಾತ್ ಭಗವಾನ್ ಪ್ರಭು ರಾಮಚಂದ್ರ ಇಲ್ಲಿ ವಿರಾಜಮಾನ ನಾಳೆ ಆಕೈತಿ. ಬಹಳ ಖುಷಿ ಐತಿ. ಭೇದ ಅನ್ನೋದು ಇದ್ರಾಗ ಇಲ್ಲ. ಎಲ್ಲ ಸನಾತನ ಧರ್ಮ ಎಲ್ಲ ಪರಮಾತ್ಮ ಒಂದೇ ಸ್ವರೂಪ ಐತಿ. ಅದಕ್ಕೆ ನಾವು ಎಲ್ಲರೂ ಈ ಖುಷಿ ಒಳಗೆ ಆ ಸಹಭಾಗಿಯಾಗಿ ಆ ಖುಷಿಯನ್ನು ನಾವು ಎಲ್ಲರಿಗೂ ಕೊಡೋಣ, ಎಲ್ಲ ಆನಂದ ಒಳಗೆ ನಾವು ಎಲ್ಲರೂ ಕುಡಿಯೋಣ ಅಂತ ಪರಮಾತ್ಮದ ಆಶೀರ್ವಾದ ಎಲ್ಲರಿಗೆ ಆಗಲಿ ಅಂತ ಪರಮಾತ್ಮ ಕಡೆ ಇವತ್ತಿನ ದಿವಸ ಕೇಳ್ಕೊತೀವಿ. ತಾವೇನು ಹೇಳ್ತೀರಿ ಸರ್? ತಮ್ಮ ಹೆಸರೇನು? जी हम हिंदी में बोल सकते हैं। जी जी आज बहुत भाग्यवान है हम। 500 साल बाद ये हमें अवसर मिला है और हमारे पिताजी कार सेवा में आए थे 1990 में जब गोली चली थी। तो हमारे पिताजी का सौभाग्य है कि उन्होंने संघर्ष किया, जो आज हम उसका फल पा रहे हैं कि 500 साल बाद हमारा मंदिर बन रहा है। कई पीढ़ियों ने संघर्ष किया और आज हमें ये सौभाग्य मिला कि हम यहाँ पर ये दर्शन करने आए। और हमारे कन्नड़ केरला के मित्र वारकरी संप्रदाय सब हम साथ मिलके हम आमंत्रित लोगों में से हैं, उसमें हमें आमंत्रण मिला है और साथ में हम सब आज कल दर्शन करेंगे। तो हमें उत्सुकता इतनी थी कि हम दर्शन के लिए 12 घंटे भी प्रयास अभी वो वेट नहीं कर पा रहे थे, इसलिए हम दूर से अभी जाना चाहते थे, पर दूर से हमने दर्शन कर लिया फिर भी, और जाएंगे कल। तो अंदर से दर्शन करना ही है हमें। ಅಯೋಧ್ಯೆಯ ನಗರಿಯಲ್ಲಿ ಕರ್ನಾಟಕದ ಧ್ವಜ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಕನ್ನಡದ ಹುಡುಗರು ಬಂದಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ ನಾನು. ನೋಡಿ, ಕರ್ನಾಟಕದ ಧ್ವಜ ಎಷ್ಟು ಖುಷಿ ಆಗುತ್ತೆ. ಕನ್ನಡ ಮಾತನ್ನ ಕೇಳೋಕೇನೆ ಒಂದು ಚಂದ, ಅದರಲ್ಲೂ ನಮ್ಮ ಧ್ವಜವನ್ನ ಹಿಡಿದು ಅಯೋಧ್ಯೆಗೆ ಬಂದಿದ್ದಾರೆ ಕರ್ನಾಟಕದ ಅನೇಕ ಮಂದಿ. ಮಾತನಾಡಿಸ್ತೀನಿ ಕೂಡ. ತಮ್ಮ ಹೆಸರು? ಹರ್ಷಿತ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹರ್ಷಿತ್ ಬೆಂಗಳೂರು. ಹಾಂ, ಅಯೋಧ್ಯೆಗೆ ಬಂದು 2 ದಿವಸ ಆಯಿತು. ನಾನು ಟ್ರೈನ್ ಹತ್ತ 5 ದಿವಸ ಆಯಿತು. 5 ದಿನ ಪ್ರಯಾಣ ಮಾಡ್ಕೊಂಡು ಅಯೋಧ್ಯೆಗೆ ಬಂದಿದ್ದೀರಾ? ಅಲ್ಲ, ನಿಮ್ಮ ಏಜಿನ ಹುಡುಗರೆಲ್ಲ ಬೆಂಗಳೂರು MG ರೋಡು, ಬ್ರಿಗೇಡ್ ರೋಡ್ ಅಲ್ಲೇ ಇರ್ತಾರೆ. ನೀವೇನು ಅಯೋಧ್ಯೆಗೆ ಬಂದ್ಬಿಟ್ಟಿದ್ದೀರಾ? ಮ್ಯಾಮ್, ನಾವು ರಾಮ್ ಭಕ್ತರು, ಅದಕ್ಕೆ. ಹಾಂ ಹಾಂ ಮ್ಯಾಮ್, ಏನಾಗುತ್ತೋ ಬಿಡುತ್ತೋ ಇಲ್ಲಿ ಬರ್ತೀವೋ ಇಲ್ವೋ, ರಾಮನ ದೇವಸ್ಥಾನ ನೋಡೋಕ್ಕೆ ಎಷ್ಟೊಂದು ದೂರದಿಂದ ಬಂದಿದ್ದೀವಿ. ಇಲ್ಲೆಲ್ಲ ಫೆಸಿಲಿಟೀಸ್ ಮಾಡಿಕೊಟ್ಟವ್ರು, ಎಷ್ಟೊಂದು ಜನ ಹೆಲ್ಪು ಮಾಡಿದ್ದಾರೆ ನಮಗೆ. ಅಲ್ಲಿ ಉಳ್ಕೊಳ್ಳೋಕ್ಕೂ ಎಲ್ಲ ಹೆಲ್ಪ್ ಮಾಡಿದ್ರು. ಊಟ ಗೀಟ ಎಲ್ಲ ಫ್ರೀಯಾಗಿ ಅವರೇ ಕೊಡ್ತಿದ್ದಾರೆ. ಏನಿಲ್ಲ ಮ್ಯಾಮ್, ಹೆದರ್ಕೊಳ್ಳೋದಂಥದ್ದು ಏನಿಲ್ಲ. ಬಂದು ಆರಾಮಾಗಿ ರಾಮನ ದೇವ್ರ ದರ್ಶನ ಮಾಡ್ಕೊಂಡು ಹೋದ್ರೆ ಆಯಿತು ಮ್ಯಾಮ್. ಇನ್ನು 2 ದಿವಸ ಕಾಯ್ಬೇಕಂತೆ. 23 ಇಲ್ಲ 24 ನಮ್ಮ ದರ್ಶನ ಸಿಗುತ್ತೆ ಮ್ಯಾಮ್, ಮುಗಿಸ್ಕೊಂಡು ಹೋಗ್ತೀವಿ ಮ್ಯಾಮ್. ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೈಯಲ್ಲಿ ಮೂಡಿರುವ ಬಾಲರಾಮ ಅಲ್ಲಿ ಪ್ರತಿಷ್ಠಾಪನೆ ಆಗ್ತಿರೋದು. ನಮ್ಮದೇ ಮಣ್ಣಿನಿಂದ ಆಯ್ಕೆಯಾದ ಕಲ್ಲು, HT ಕೋಟೆಯ ಕಲ್ಲು ರಾಮನಾಗಿದೆ. ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ ಮ್ಯಾಮ್. ಇಲ್ಲಿ ಎಲ್ಲ ಜಾತಿಯವರು ಬಂದಿದ್ದಾರೆ ರಾಮ 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 ಅಂದ್ಕೊಂಡು. ಇಲ್ಲಿ ನಮ್ಮ ಕನ್ನಡದವ್ರದ್ದು ಕೆತ್ತಿರೋ ಶಿಲ್ಪಿನ ನಾವು ಇಲ್ಲಿ ನೋಡೋಕ್ಕೆ ಅಂತಲೇ ಬಂದು, ಆದರೆ ನಮಗೆ ಬಿಡಲಿಲ್ಲ. ಸ್ವಲ್ಪ ಆದಮೇಲೆ ಬಿಡ್ತೀವಿ ಅಂತ ಅಂದರು, ಆದರೆ ಇವಾಗ ಕ್ಲೋಸ್ ಮಾಡಿದಾರಂತೆ. 2 ದಿವಸ ಮ್ಯಾಮ್ ಬಿಡ್ತಾರೆ ಮ್ಯಾಮ್. 2 ದಿವಸ 10 ದಿವಸ ಆಗಲಿ ನೋಡ್ಕೊಂಡೇ ಹೋಗ್ತೀವಿ ಮ್ಯಾಮ್, ವಾಪಸ್ ನೋಡ್ಕೊಂಡೇ ಹೋಗ್ತೀವಿ. ಇವಾಗ ನಮ್ಮ ಕನ್ನಡದಿಂದ ಬಂದಿರೋಂತಹ ಮೂರ್ತಿ ಏನಿದೆ, ಇವಾಗ ಇತಿಹಾಸ ಸೃಷ್ಟಿ ಮಾಡಿದಂಥ ಕೆಲಸ. 1 ದಿವಸದ 2 ದಿವಸದ ಕೆಲಸ ಅಲ್ಲ ಮ್ಯಾಮ್. ಇವಾಗ ಅವ್ರು ಕೊಟ್ಟಿರೋದು ಮೂರ್ತಿನ 1 ದಿವಸ 2 ದಿವಸ ಇರುತ್ತಾ? ನಮ್ಮ ಮುಂದೆ ಬರುವಂಥ ಪೀಳಿಗೆ, ನಮ್ಮ ಬರುವಂಥ ಮೊಮ್ಮಕ್ಕಳು ಮರಿಮಕ್ಕಳು ಅವರೆಲ್ಲರೂ ನಮ್ಮ ಕರ್ನಾಟಕದಿಂದ ಬಂದಂಥ ಮೂರ್ತಿನ ಮತ್ತೆ ಇತಿಹಾಸದಲ್ಲಿ ಬರೆದು ಹೇಳ್ತಾರೆ. ಇದು ನಮಗೆ ಹೆಮ್ಮೆ ಪಡುವಂಥ ವಿಷಯ. ಅದಕ್ಕೆ ಇಲ್ಲಿ ರಾಮಭೂಮಿಯಲ್ಲೂ ಕೂಡ ಕರ್ನಾಟಕದ ಧ್ವಜವನ್ನು ಹಾರಿಸಿದ್ದೀವಿ. ಜೈ ಶ್ರೀರಾಮ್. 500 ವರ್ಷನೇ ಕಾದಿದ್ದೀವಿ, 2 ದಿವಸ ಕಾದ್ಬಿಟ್ಟು 500 ವರ್ಷ ತುಂಬಾ ದೂರ ಆಯ್ತು. ಬರೀ 2 ದಿವಸದಲ್ಲಿ ರಾಮನ್ನ ಮುಟ್ಟಿ ರಾಮ ಬಂದಿದ್ದಾನೆ ಅಂತೇಳಿ ಮತ್ತೆ ಹೇಳ್ತೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದು ಅಯೋಧ್ಯೆ ಭೂಮಿಯಲ್ಲಿರುವ ಕನ್ನಡಿಗರ ಮಾತು, ಕನ್ನಡಿಗರ ಸಂತೋಷ, ಕನ್ನಡಿಗರ ಸಂಭ್ರಮ. ನಮ್ಮ ನಾಡಿನ ಶಿಲೆ, ನಮ್ಮ ನಾಡಿನ ಶಿಲ್ಪಿಯ ಕೈಯಲ್ಲಿ ಅರಳಿರುವ ರಾಮಲಲ್ಲ. ಸಹಸ್ರಾರು ವರ್ಷಗಳಿಂದ ಕಾದಿದ್ದೀವಿ. 2 ದಿನಗಳಾದರೂ ಸರಿ, 10 ದಿನಗಳಾದರೂ ಸರಿ, ರಾಮ